ಸ್ನೇಹಿತರೆ, ಬೆಳೆ ವಿಮೆಗೆ ಯಾವ ಬೆಳೆಗೆ ಎಷ್ಟು ದುಡ್ಡು ಬರ್ತಾ ಇದೆ ಅನ್ನುವಂಥದ್ದನ್ನ ಮೊದಲೇ ಹೇಳ್ಬಿಡ್ತೀನಿ, ಕೇಳಿಸ್ಕೊಳ್ಳಿ. 7 ಬೆಳೆದವರಿಗೆ 11,500 ರೂಪಾಯಿ ನಿಮಗೆ ಜಮಾ ಆಗತ್ತೆ ಪ್ರತಿಯೊಂದು ಎಕರೆಗೆ. ಇದು 2 ಎಕರೆ ಇದ್ರೆ 22,000, 23,000 ಈ ರೀತಿ ಜಮಾ ಆಗತ್ತೆ. ಇನ್ನು ಊದು ಬೆಳೆದವರಿಗೆ 13,100 ರೂಪಾಯಿ ಜಮಾ ಆಗತ್ತೆ ಒಂದು ಎಕರೆಗೆ. ಇನ್ನು ಹೆಸರು ಕಾಳು ಬೆಳೆದವರಿಗೆ 13,300 ರೂಪಾಯಿ ಒಂದು ಎಕರೆಗೆ. ಅಲಸಂದೆ ಬೆಳೆದವರಿಗೆ 12,000 ರೂಪಾಯಿ ಒಂದು ಎಕರೆಗೆ. ನೆಲಗಡ್ಡಲೆ ಬೆಳೆದವರಿಗೆ 21,800 ರೂಪಾಯಿ ಒಂದು ಎಕರೆಗೆ. ಅದೇ ರೀತಿಯಾಗಿ ಟೊಮೆಟೊ ಬೆಳೆದವರಿಗೆ 56,600 ರೂಪಾಯಿ ಬರೀ ಒಂದು ಎಕರೆಗೆ. ಇನ್ನು ಜೋಳ ಬೆಳೆದವರಿಗೆ 15,300 ರೂಪಾಯಿ. ಅದೇ ರೀತಿಯಾಗಿ ಎಲೆಕೋಸು ಬೆಳೆದವರಿಗೆ 30,200 ರೂಪಾಯಿ. ಈ ರೀತಿ ತೊಗರಿ ಬೆಳೆದವರಿಗೆ 19,200 ರೂಪಾಯಿ. ಅದೇ ರೀತಿಯಾಗಿ ಮುಸುಕಿನ ಜೋಳ 22,600 ರೂಪಾಯಿ ಜಮಾ ಆಗತ್ತೆ. ರಾಗಿ 17,000. ಅದೇ ರೀತಿಯಾಗಿ ರಾಗಿ ನೀರಾವರಿ ಪ್ರದೇಶಗಳಿದ್ರೆ, ನೀರಾವರಿ ಜಮೀನು ಅಂತ ಕರಿತೀವಿ ನಾವು, ಆ ಜಮೀನುಗಳಿದ್ರೆ 20,300 ರೂಪಾಯಿ, 3,300 ರೂಪಾಯಿ ಎಕ್ಸ್ಟ್ರಾ ಜಮಾ ಆಗತ್ತೆ ಎಕರೆಗೆ. ಈ ರೀತಿ ನಿಮಗೆ 7 ಬೆಳೆದಿರ್ಲಿ, ಉದ್ದು ಬೆಳೆದಿರ್ಲಿ, ಹೆಸರು ಕಾಳು, ನೆಲೆಗಡ್ಡಲಿ, ಅಲಸಂದೆ, ಈ ರೀತಿ ಜೋಳ, ಹತ್ತಿ, ನಾನಾ ರೀತಿಯ ಬೆಳೆಗಳನ್ನ ಬೆಳೆದಿರ್ತೀರಿ. ಸೊ ಇಂತಹ ಎಲ್ಲ ಬೆಳೆಗಳಿಗೆ ಈಗ ಬೆಳೆ ವಿಮೆ ಜಮಾ ಆಗ್ತಾ ಇದೆ. ಆದ್ರೆ ಇದಕ್ಕೆ ನೀವು ಅರ್ಜಿ ಕೂಡ ಸಲ್ಲಿಸಬೇಕಾಗತ್ತೆ. ಸುಮ್ನೆ ಜಮಾ ಆಗೋದಿಲ್ಲ. ಇದಕ್ಕೆ ನೀವು ಮೊದಲು ಅರ್ಜಿಯನ್ನ ಸಲ್ಲಿಸಬೇಕಾಗತ್ತೆ. ಇದೇ ಜುಲೈ 31ನೇ ತಾರೀಕಿನ ಕೊನೆಯ ದಿನಾಂಕ ಆಗಿರುತ್ತೆ, 30ನೇ ತಾರೀಕು. ಸೊ ಅದಕ್ಕಾಗಿ ಪ್ರತಿಯೊಬ್ರು ಕೂಡ ಬೇಗ ಅರ್ಜಿ ಸಲ್ಲಿಸಬೇಕಾಗಿದೆ. ಇದನ್ನ ನಾನು ಹಿಂದಿನ ವಿಡಿಯೋದಲ್ಲಿ ಕೂಡ ತಿಳಿಸ್ಕೊಟ್ಟಿದ್ದೆ. ಹಾಗಾದ್ರೆ ಸ್ನೇಹಿತರೆ, ಈ ಒಂದು ಬೆಳೆ ಹಾನಿ ವಿಮೆ ನಿಮಗೆ ಜಮಾ ಆಗ್ಬೇಕಂದ್ರೆ ಹೇಗೆ ಅರ್ಜಿ ಸಲ್ಲಿಸಬೇಕು, ಜೊತೆಗೆ ಸಾಲ ಮನ್ನಾ ಆಗುವುದರ ಬಗ್ಗೆನೂ ಕೂಡ ಸಾಕಷ್ಟು ಚರ್ಚೆ ನಡೀತಾ ಇದೆ. ಮತ್ತು ಡಿ ಕೆ ಶಿವಕುಮಾರ್ ಅವರು ಇದರ ಬಗ್ಗೆ ಪರಿಶೀಲನೆ ಆಗತ್ತೆ ಅಂತ ಹೇಳಿದ್ರು. ಹಾಗಾದ್ರೆ ಪರಿಶೀಲನೆ ಆಯ್ತಾ? ಏನ್ ವೆರಿಫಿಕೇಶನ್ ಆಗಿದೆ, ಏನ್ ಪರಿಶೀಲನೆ ಆಗಿದೆ, ಸದ್ಯಕ್ಕೆ ಬಂದಿರತಕ್ಕಂತಹ ಲೇಟೆಸ್ಟ್ ಆದಂತಹ ಅಪ್ಡೇಟ್ ಆದ್ರೂ ಏನು, ಎಲ್ಲವೂ ಕೂಡ ಗಮನಿಸ್ತಾ ಹೋಗೋಣ. 2 ಟಾಪಿಕ್ ಗಳನ್ನ ಈ ವಿಡಿಯೋದಲ್ಲಿ ಕವರ್ ಮಾಡ್ತಾ ಇದ್ದೀನಿ. ಬೆಳೆ ವಿಮೆ ಕೂಡ, ಸಾಲ ಮನ್ನಾ ಕೂಡ. ರೈತರು ಒಟ್ಟಾರೆಯಾಗಿ ಈ ವಿಡಿಯೋವನ್ನ ಗಮನಿಸಲೇಬೇಕು. ವಿಷಯವನ್ನ ಅರ್ಥ ಮಾಡ್ಕೊಳ್ಳಿ ಮುಖ್ಯವಾಗಿ. ಓಕೆ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ. ಸ್ನೇಹಿತರೆ, ಈ ಬೆಳೆ ವಿಮೆ ಬಗ್ಗೆ ನಾವು ಮೊದಲು ಮಾತಾಡ್ಬಿಡೋಣ. ಬೆಳೆ ವಿಮೆ ಈಗಾಗಲೇ ಸಾಕಷ್ಟು ಜಿಲ್ಲೆಗಳಲ್ಲಿ ಬರ ಬಿದ್ದಿದೆ. ಬರ ಪೀಡಿತ ಪ್ರದೇಶಗಳಂತ ಸರ್ಕಾರವೂ ಕೂಡ ಘೋಷಣೆ ಮಾಡಿದೆ. ಯಾಕಂದ್ರೆ ಮಳೆ ಆಗ್ಬೇಕಾಗಿರ್ತಕ್ಕಂತಹ ಸಮಯದಲ್ಲಿ ಕೂಡ ಆಗ್ಲಿಲ್ಲ. ಈಗ ಜುಲೈನಲ್ಲಿ ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ ಸ್ವಲ್ಪ ಮಾತ್ರ ಮಳೆ ಆಯ್ತು. ಜೊತೆಗೆ ದಕ್ಷಿಣ ಕನ್ನಡ ಈ ಸೈಡ್ ಏನಿದೆ, ಮಳೆ ಎಷ್ಟು ಬೇಕೋ ಅಷ್ಟು ಆಯ್ತು. ಅಲ್ಲಿ ಶಾಲಾ ಕಾಲೇಜುಗಳನ್ನು ಕೂಡ ರಜೆ ಘೋಷಣೆ ಆಗಿತ್ತು. ಆ ಒಂದು ಮಟ್ಟಿಗೆ ಮಳೆ ಆಗಿದೆ, ಅಲ್ಲಿ ಬೆಟರ್. ಆದ್ರೆ ಇನ್ನು ಕೆಲವೊಂದಿಷ್ಟು ಉತ್ತರ ಕರ್ನಾಟಕ ಸೈಡ್ ಆಲ್ಮೋಸ್ಟ್ ಎಲ್ಲಿಗೂ ಕೂಡ ಮಳೆ ಸರಿಯಾಗಿ ಆಗಿಲ್ಲ. ಮಳೆ ಆಗ್ಬೇಕಾಗಿರ್ತಕ್ಕಂಥದ್ದು ಜೂನ್ ನಲ್ಲಿ, ಜುಲೈ ಬಂದು ಮುಗಿಲಿಕ್ಕೆ ಬಂತು, ಇನ್ನೂ ಕೂಡ ಸರಿಯಾದ ಮಳೆ ಆಗಲಿಲ್ಲ. ಸೊ ಹೀಗಾಗಿ ಬರ ಪೀಡಿತ ಒಂದು ಪ್ರದೇಶಗಳಂತೂ ಕೂಡ ಘೋಷಣೆ ಆಗಿದೆ. ನೀವು ಇದಕ್ಕೆ ಮುಖ್ಯವಾಗಿ ಬೆಳೆ ವಿಮೆ ಬೇಕಪ್ಪ ಅಂದ್ರೆ ನೀವು ಅರ್ಜಿ ಸಲ್ಲಿಸಬೇಕಾಗತ್ತೆ. ಅರ್ಜಿಯನ್ನ ಸಲ್ಲಿಸಬೇಕಂದ್ರೆ ನೀವು ಗ್ರಾಮ 1, ಕರ್ನಾಟಕ 1, ಬಾಪೂಜಿ ಸೇವಾ ಕೇಂದ್ರಗಳು, CSS ಸೆಂಟರ್ಗಳು, ಬೆಂಗಳೂರು 1 ಕೇಂದ್ರಗಳಿಗೂ ಕೂಡ ಹೋಗಬಹುದು. ಇನ್ನು ಅದರ ಬಗ್ಗೆ ಮಾಹಿತಿ ಬೇಕಾದ್ರೆ ರೈತ ಸಂಪರ್ಕ ಕೇಂದ್ರಗಳು, ಕೃಷಿ ಕೇಂದ್ರಗಳು, ಅದೇ ರೀತಿಯಾಗಿ ಇನ್ನಿತರ ಗ್ರಾಮ ಪಂಚಾಯಿತಿಗಳ ಗ್ರಾಮ ಲೆಕ್ಕಾಧಿಕಾರಿಗಳ ಹತ್ರ ಈ ರೀತಿ ನೀವು ಮಾಹಿತಿಯನ್ನ ಪಡ್ಕೊಳ್ಬಹುದು, ಹೆಚ್ಚಿನ ಮಾಹಿತಿಯನ್ನ. ಆದ್ರೆ ಅರ್ಜಿ ಸಲ್ಲಿಸಬೇಕಾಗಿರ್ತಕ್ಕಂಥದ್ದು ಗ್ರಾಮ 1, ಕರ್ನಾಟಕ 1, ಬಾಪೂಜಿ ಸೇವಾ ಕೇಂದ್ರಗಳಲ್ಲಿ. ಸೊ ಹಾಗಾದ್ರೆ ಸುಮ್ನೆ ಹೋಗಿ ಅರ್ಜಿ ಸಲ್ಲಿಸೋದಲ್ಲ, ಡಾಕ್ಯುಮೆಂಟ್ಸ್ ಗಳು ಏನ್ ಬೇಕು ಅದನ್ನ ಹೇಳ್ತೀನಿ ಕೇಳಿ. ಫ್ರೂಟ್ಸ್ ID ಬೇಕು, ಜೊತೆಗೆ ಬೆಳೆ ಹಾನಿ ಆಗಿರ್ತಕ್ಕಂತಹ ವಿಡಿಯೋ ಅಥವಾ ಫೋಟೋಸ್ ಗಳು ಕೂಡ ಬೇಕಾಗತ್ತೆ ಅಧಿಕಾರಿಗಳಿಗೆ ತೋರಿಸ್ಲಿಕ್ಕೆ. ಇನ್ನು ನಿಮ್ಮ ಆಧಾರ್ ಕಾರ್ಡ್, ಬ್ಯಾಂಕ್ ಪಾಸ್ಬುಕ್, ಮುಖ್ಯವಾಗಿ ಪಹಣಿಯ ಜೊತೆಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿರಬೇಕು. ನಾನು ರೈತರಿಗೆ ಸಂಬಂಧಪಟ್ಟಂತಹ ವಿಡಿಯೋಗಳಲ್ಲಿ ಹೇಳ್ತಾ ಇರ್ತೀನಿ, ಪಹಣಿಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿರ್ಲೇಬೇಕು. ಆಗ ಮಾತ್ರ ಎಲ್ಲ ಯೋಜನೆಗಳ ಲಾಭ ಸಿಗ್ಲಿಕ್ಕೆ ಸಾಧ್ಯ ಅಂತ. ಇದು ನಿಜ ಕೂಡ ಹೌದು. ಎಲ್ಲ ಯೋಜನೆಗಳ ಲಾಭವನ್ನ ಪಡ್ಕೊಳ್ತೀರಿ, ಜೊತೆಗೆ ನಿಮಗೆ ಈಗ ಸಾಲ ಮನ್ನಾ ಆಗತ್ತಂತ್ರ ಅದು ಕೂಡ ಆಗತ್ತೆ. ಜೊತೆಗೆ ನಿಮ್ಮ ಆಸ್ತಿ ಪಾಸ್ತಿಗಳನ್ನ ಇನ್ಯಾರೋ ಬಂದು ಲಪ್ಟಾಯಿಸ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ. ಇದು ಇಂಪಾರ್ಟೆಂಟ್. ಅದಕ್ಕಾಗಿ ನೀವು ಪಹಣಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಕೊಳ್ಳೋದು ಅತಿ ಅವಶ್ಯಕ. ಇವುಗಳನ್ನ ನೀವು ಲಿಂಕ್ ಮಾಡಿಸ್ಕೊಳ್ಬೇಕಂದ್ರೆ ನಿಮ್ಮ ತಾಲೂಕಿನಲ್ಲಿ ಗ್ರಾಮ ಪಂಚಾಯತ್ ಇರುತ್ತೆ. ಆ ಗ್ರಾಮ ಪಂಚಾಯತಿಯಲ್ಲಿ ಹೋಗಿ ಗ್ರಾಮ ಲೆಕ್ಕಾಧಿಕಾರಿಗಳ ಹತ್ರ ಹೋದ್ರೆ ಇದನ್ನ ಲಿಂಕ್ ಮಾಡಿಸ್ಕೊಡ್ತಾರೆ. ಇದನ್ನ ಲಿಂಕ್ ಮಾಡಿಸ್ಲಿಕ್ಕೆ ಆಧಾರ್ ಕಾರ್ಡ್, ನಿಮ್ಮ ಪಹಣಿ, ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ, ಮೊಬೈಲ್ ಸಂಖ್ಯೆ ಇದ್ರೆ ಸಾಕು. ನಿಮ್ಮ ಒಂದು ಪಹಣಿಗೆ ಆಧಾರ್ ಕಾರ್ಡ್ ಲಿಂಕ್ ಆದ ಹಾಗೆ. ಬೇಗನೆ ಹೋಗಿ ಇದನ್ನ ಮಾಡಿಸ್ಕೊಳ್ಳಿ. ತದನಂತರ ಇಲ್ಲಿ ಡಾಕ್ಯುಮೆಂಟ್ಸ್ ಅನ್ನ ತೆಗೆದುಕೊಂಡು ಬರಬೇಕು. ಪಹಣಿ, ಆಧಾರ್ ಕಾರ್ಡ್, ಬ್ಯಾಂಕ್ ಪಾಸ್ಬುಕ್, ನಿಮ್ಮ ಒಂದು ಬೆಳೆ ಹಾನಿಯಾಗಿರ್ತಕ್ಕಂತಹ ಫೋಟೋ, ವಿಡಿಯೋಗಳು, ಮೊಬೈಲ್ ಸಂಖ್ಯೆ ಇರಬೇಕು, ಫೋಟೋಸ್ ಇರಬೇಕು. ಇವುಗಳನ್ನ ನೀವು ತೆಗೆದುಕೊಂಡು ಹೋಗಿದ್ದೆ ಆದ್ರೆ
ನೀವು ಗ್ರಾಮ ಒನ್ ಕರ್ನಾಟಕ ಒನ್ ಗಳಿಗೆ ಹೋಗಿ ಅಲ್ಲಿ ನಿಮಗೆ ಅರ್ಜಿಯನ್ನ ಸಲ್ಲಿಸಿಕೊಡ್ತಾರೆ. ಅಲ್ಲಿರ್ತಕ್ಕಂತಹ ಕೆಲಸ ಕಾರ್ಮಿಕರು ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಪಡ್ಕೊಂಡು ಅರ್ಜಿ ಸಲ್ಲಿಸ್ಬಿಟ್ಟು ನಿಮಗೆ ಕೊಡ್ತಾರೆ. ತದನಂತರ ಕೆಲವೇ ದಿನಗಳಲ್ಲಿ ಈ ಬೆಳೆ ವಿಮೆಯ ಬಗ್ಗೆ ನಿಮ್ಮ ಅಕೌಂಟ್ ಗಳಿಗೆ ದುಡ್ಡು ಜಮಾ ಆಗತ್ತೆ. ಎಷ್ಟು ದುಡ್ಡು ಜಮಾ ಆಗತ್ತೆ ಅನ್ನೋದ್ರ ಬಗ್ಗೆ ನಾನು ಪ್ರಾರಂಭದಲ್ಲಿನೇ ಹೇಳಿದೀನಿ. ಯಾವ ಒಂದು ಬೆಳೆಗೆ ಎಷ್ಟು ಜಮಾ ಆಗತ್ತೆ ಇದ್ರ ಬಗ್ಗೆ ನಿಮ್ಗೆ ನಾನು ಹೇಳಿದೀನಿ. ಓಕೆ, ಇನ್ನು ಸ್ನೇಹಿತರೆ, ಈ ಸಾಲ ಮನ್ನಾದ ಬಗ್ಗೆ ನಾವು ತಿಳ್ಕೊಳ್ಳೋಣ. ಬೆಳೆ ಹಾನಿದ ಬಗ್ಗೆ ಕ್ಲಿಯರಿಫಿಕೇಶನ್ ಸಿಕ್ಕಿದೆ ಅಂತ ಅನ್ಕೊಳ್ತೀನಿ. ಏನೇ ಪ್ರಶ್ನೆಗಳನ್ನ ಕೇಳೋದಿದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ, ಅಲ್ಲಿಂದ ಮೆಸೇಜ್ ಮಾಡಬಹುದು. ನಾನು ಖಂಡಿತವಾಗ್ಲೂ ರಿಪ್ಲೈ ಕೊಡ್ತೀನಿ. ಸ್ನೇಹಿತರೆ, ಒಂದಿನ ತಡ ಆದ್ರೂ ನಾನು ರಿಪ್ಲೈ ಕೊಡ್ತೀನಿ. ಓಕೆ, ಅಲ್ಲಿ ಕೂಡ ಫಾಲೋ ಮಾಡ್ಕೊಳ್ಳಿ. ಅಲ್ಲಿ ಕೂಡ ಲಕ್ಷಕ್ಕಿಂತ ಹೆಚ್ಚು ಸ್ನೇಹಿತರಿದ್ದಾರೆ. ನೀವು ಕೂಡ ನಮ್ಮ ಕುಟುಂಬದಲ್ಲಿ ಒಬ್ಬರಾಗಬಹುದು. ಈಗ ಈ ಸಾಲ ಮನ್ನಾದ ಬಗ್ಗೆ ಮಾತನಾಡೋದಾದ್ರೆ ಸ್ನೇಹಿತರೆ, ಡಿ ಕೆ ಶಿವಕುಮಾರ್ ಅವರು ಬಹಳ ದಿನದಿಂದನ ಇದ್ರ ಬಗ್ಗೆ ಮಾತನಾಡಿದ್ರು 2 ವಾರದ ಹಿಂದೆ. ಈಗ ಪರಿಶೀಲನೆ ಮಾಡ್ತಾ ಇದ್ದೀವಿ. ಬೆಳೆ ಹಾನಿ ಬೇಡಿಕೆ ಈ ಸಾಲ ಮನ್ನಾದ ಬೇಡಿಕೆ ಇದೆ ಅಂತ ಅವರ ಗಮನಕ್ಕೂ ಕೂಡ ಬಂದಿತ್ತು. ಯಾಕಂದ್ರೆ ರೈತ ಪರ ಸಂಘಟನೆಗಳು ಕೂಡ ಸಾಕಷ್ಟು ಅದರ ಬಗ್ಗೆ ಚರ್ಚೆ ಮಾಡ್ತಾ ಇದ್ವು. ಕೆಲವೊಂದಿಷ್ಟು ಕಡೆ ಪ್ರತಿಭಟನೆ ಕೂಡ ಆಗ್ತಾ ಇತ್ತು. ಬೆಳೆ ಹಾನಿ ಬೇಕು, ಸಾಲ ಮನ್ನಾ ಆಗಬೇಕು ಅಂತ. ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಇದ್ರ ಬಗ್ಗೆ ಬಹಳಷ್ಟು ಕವರ್ ಮಾಡಿದ್ರು ಎಲ್ಲರೂ ಕೂಡ. ನಾವು ಕೂಡ ಸಾಲ ಮನ್ನಾ ಆಗಬೇಕು ಅನ್ನುವಂತಹ ಒಂದು ಬೇಡಿಕೆಗಳನ್ನ, ಜೊತೆಗೆ ಅದ್ರ ಬಗ್ಗೆ ಚರ್ಚೆಗಳನ್ನ ನಮ್ಮ ಒಂದು ಮೀಡಿಯಾದಲ್ಲಿ ಕೂಡ ಮಾಡಿದ್ವಿ. ಸೊ ಅದಕ್ಕಾಗಿ ಒಟ್ಟಾರೆಯಾಗಿ ಎಲ್ಲ ಕಡೆಯಿಂದನೂ ಕೂಡ ಡಿ ಕೆ ಶಿವಕುಮಾರ್ ಅವರಿಗೆ ಪ್ರೆಷರ್ ಬಿತ್ತು. ಜೊತೆಗೆ ಅದರ ಬಗ್ಗೆ ಅವರ ಗಮನಕ್ಕೂ ಕೂಡ ಬಂದಾಯ್ತು. ಅದಕ್ಕಾಗಿ ಸಾಲ ಮನ್ನಾದ ಬೇಡಿಕೆ ಇದೆ ಎನ್ನುವಂಥದ್ದು ಕೂಡ ಅವರ ಗಮನಕ್ಕೆ ಬಂದ ತಕ್ಷಣ ಈಗಾಗಲೇ ಮಹಾರಾಷ್ಟ್ರದಲ್ಲಿ ಸಾಲ ಮನ್ನಾ ಆಯ್ತು, ತಮಿಳುನಾಡಿನಲ್ಲಿ ಸಾಲ ಮನ್ನಾ ಆಯ್ತು, 50,000 ಗಟ್ಲೆ ಆಗಿದೆ. ಅದಕ್ಕಾಗಿ ನಮ್ಮ ರಾಜ್ಯದಲ್ಲಿ ಕೂಡ ಸಾಲ ಮನ್ನಾ ಆಗಬೇಕು. ಬಹಳ ವರ್ಷದಿಂದ ಸಾಲ ಮನ್ನಾ ಆಗಿಲ್ಲ. ಸೊ ಹೀಗಾಗಿ ರೈತರಿಗೆ ಸಾಲ ಮನ್ನಾ ಆಗಬೇಕು, ರೈತರ ಒಂದು ಕಡೆ ಗಮನ ಹರಿಸಬೇಕು ಅನ್ನುವಂತಹ ಬೇಡಿಕೆಗಳು ಇದ್ವು. ಜೊತೆಗೆ ಇದಷ್ಟೇ ಅಲ್ಲದೆ ಸಾಕಷ್ಟು ಕಡೆ ಈಗ ನೋಡ್ತಾ ಇದ್ರಿ, ಎಷ್ಟೋ ಬರ ಪೀಡಿತ ರೈತರು, ಎಷ್ಟೋ ಜನ ಒಂದು ತೊಂದರೆಯನ್ನ ಅನುಭವಿಸ್ತಾ ಇದ್ದಾರೆ. ಸಾಲ ಸೂಲಗಳನ್ನ ಮಾಡ್ಕೊಂಡು ಬೆಳೆಗಳನ್ನ ಬೆಳೆದಿರ್ತಾರೆ. ಆ ಬೆಳೆಗಳು ಸರಿಯಾದ ಫಲವತ್ತತೆಯನ್ನ ಕೊಟ್ಟ ತಕ್ಷಣ ಅದರಿಂದ ನಾವು ಸಾಲ ತೀರಿಸೋಣ, ನಮ್ಮ ಜೀವನವನ್ನ ಸರಿಯಾಗಿ ನಡೆಸ್ಕೊಂಡು ಹೋಗೋಣ ಅನ್ನುವಂತಹ ಒಂದು ರೀತಿಯಲ್ಲಿ ಬೆಳೆಯನ್ನ ಬೆಳೆದಿರ್ತಾರೆ. ಆದ್ರೆ ಆ ಬೆಳೆಗಳು ಫಲವತ್ತತೆ ಸಿಗದೆ ಈ ಕಡೆ ಸಾಲದ ಬಡ್ಡಿ ಏರ್ತಾ ಇರತ್ತೆ, ಈ ಕಡೆ ಫಲ ಸಿಕ್ಕಿರುವುದಿಲ್ಲ. ತಮ್ಮ ಜೀವನವನ್ನೇ ನಡೆಸಲಿಕ್ಕೆ ತೊಂದರೆ ಅನುಭವಿಸ್ತಾ ಇರತಕ್ಕಂತಹ ರೈತ ಸಾಲ ಮನ್ನಾ ಹೇಗ್ ಮಾಡ್ತಾನೆ ಹೇಳಿ? ಈ ತೊಂದರೆ ಎಲ್ಲ ರೈತರಿಗಿದೆ ಅಂತ ಹೇಳ್ತಾ ಇಲ್ಲ, ಸಣ್ಣ ಪುಟ್ಟ ರೈತರ ಬಗ್ಗೆ ನಾನು ಮಾತನಾಡ್ತಾ ಇದ್ದೀನಿ. ಮತ್ತು ರಾಜ್ಯ ಸರ್ಕಾರವು ಕೂಡ ಎಲ್ಲ ರೈತರಿಗೆ ಇಲ್ಲಿ ಸಾಲ ಮನ್ನಾ ಮಾಡೋದಿಲ್ಲ, ಸಣ್ಣ ಪುಟ್ಟ ರೈತರಿಗೆ ಮಾತ್ರ. ಅದಕ್ಕಾಗಿ ಸರ್ಕಾರ ಸಣ್ಣ ಪುಟ್ಟ ರೈತರಿಗಾದ್ರೂ ಮಾಡ್ಲಿ, ಒಟ್ಟಾರೆಯಾಗಿ ಮಾಡ್ಲೇಬೇಕು ಅನ್ನುವಂತಹ ಒಂದು ಬೇಡಿಕೆ ನಮ್ದು ಕೂಡ ಆಗಿದೆ, ಬಹಳಷ್ಟು ರೈತರದು ಕೂಡ ಆಗಿದೆ. ಅದಕ್ಕಾಗಿ ಸುಮಾರು 50,000ವರೆಗೂ ಕೂಡ ಸಾಲ ಮನ್ನಾ ಆಗುವಂತಹ ನಿರೀಕ್ಷೆ ಇದೆ. ಒಟ್ಟಾರೆಯಾಗಿ ಈಗ ಪರಿಶೀಲನೆ ನಡೀತಾ ಇದೆ. ರಾಜ್ಯದಲ್ಲಿ ಎಷ್ಟು ಬರಪೀಡಿತ ಜಿಲ್ಲೆಗಳಿದಾವೆ, ಎಷ್ಟು ರೈತರ ಸಾಲ ಇದೆ, ಎಷ್ಟು ಸಾಲವಿದೆ, ನಾವು ತೀರಿಸಿದ್ರೆ ಎಷ್ಟು ಖರ್ಚು ವೆಚ್ಚ ಆಗಬಹುದು, ಇದಕ್ಕಾಗಿ ಎಷ್ಟು ಫಂಡ್ ಅನ್ನ ರಿಲೀಸ್ ಮಾಡಬೇಕು, ಇದ್ರ ಬಗ್ಗೆ ಎಲ್ಲ ಪರಿಶೀಲನೆ ನಡೆಯುತ್ತೆ. ಅದಾದ ಬಳಿಕ ಒಂದು ಲೇಟೆಸ್ಟ್ ಆದಂತಹ ಅಪ್ಡೇಟ್ ಅನ್ನ ಡಿ ಕೆ ಶಿವಕುಮಾರ್ ಅವರು ಕೊಡ್ತಾರೆ. ಸಾಧ್ಯವಾದ್ರೆ ಇನ್ನೊಂದು ಸಾರಿ ಅವರ ಗಮನಕ್ಕೆ ತರಲಿಕ್ಕೆ ನಾವು ಪ್ರಯತ್ನ ಮಾಡಬೇಕಾಗಿದೆ. ಆದಷ್ಟು ರೈತ ಪರ ಸಂಘಟನೆಗಳು ಇದರ ಬಗ್ಗೆ ಚರ್ಚೆ ಮಾಡ್ತಾನೆ ಇದ್ದಾವೆ, ಬೇಡಿಕೆ ಅಂತೂ ಇದ್ದೇ ಇದೆ. ಓಕೆ, ಸೊ ಒಂದಿಷ್ಟು ದಿನಗಳ ಕಾಲಾವಕಾಶ ಬೇಕೇ ಬೇಕು, ಕಾಯ್ದು ನೋಡೋಣ. ಕೆಲವೇ ದಿನಗಳಲ್ಲಿ ಇದರ ಬಗ್ಗೆ ಅಪ್ಡೇಟ್ ಸಿಕ್ಕ ತಕ್ಷಣವೇ ನಿಮ್ಮ ಜೊತೆಗೆ ಹಂಚಿಕೊಳ್ತೀನಿ. ಈಗ ಮುಖ್ಯವಾಗಿ ಬೆಳೆ ಹಾನಿ ಪರಿಹಾರವನ್ನ ಕಳ್ಕೊಳ್ಬೇಡಿ, ಅದಕ್ಕೆ ಮುಖ್ಯವಾಗಿ ಅರ್ಜಿಯನ್ನ ಸಲ್ಲಿಸಿ. ಓಕೆ, ಇದಿಷ್ಟು ಇನ್ಫಾರ್ಮೇಶನ್ ಆಗಿತ್ತು. ಎಲ್ಲ ರೈತರಿಗೆ ಶೇರ್ ಮಾಡಿ. ವಿಡಿಯೋ ಇಷ್ಟ ಆದ್ರೆ ಲೈಕ್, ಶೇರ್ ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನೆಕ್ಸ್ಟ್ ಮಾಹಿತಿಯಲ್ಲಿ ಸಿಗೋಣ. ಅಲ್ಲಿ ತನಕ ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್.